ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಕಾರ್ತಿಕ ಮಾಸದ 3ನೇ ಸೋಮವಾರ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ನಾನು ಸಿಂಪಲ್ ಆಗಿ ಪಿಂಕ್ ಕಲರ್ ಲೈಟ್ ಪಿಂಕ್ ಇರೋದೊಂದು ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ನಾನಿವತ್ತು ವೇರ್ ಮಾಡಿರೋ ಸೀರೆ ಬಂದು ಫುಲ್ ಲೈಟ್ ವೆಯ್ಟ್ ಆಗಿ ಚೆನ್ನಾಗೈತೆ. ಕಲರು ಅಷ್ಟೇ ಫುಲ್ ಪ್ಲೇನ್ ಎಲ್ಲ ಒಂದೇ ಕಲರ್ ಇರೋದು ಸ್ಯಾರಿ ಇದು. ಬ್ಲೌಸು ಅಷ್ಟೇ ಅದರಲ್ಲೇ ಎಲ್ಲ ವರ್ಕ್ ಬಂದಿತ್ತು, ಅದನ್ನೇ ಸ್ಟಿಚ್ ಮಾಡಿಸಿರೋದು. ಇನ್ನು ನಾನು ರೆಡಿ ಆಗಿದ್ದೀನಿ. ಕೆಲಸನೂ ಎಲ್ಲ ಮುಗಿಸಿ ಈ ತರ ಸಿಂಪಲ್ ಆಗಿ ಸಾವಂತಿಗೆ ಹೂವು ಮತ್ತೆ ತುಳಸಿ ಇತ್ತು, ಅದನ್ನೇ ಇಟ್ಟು ದೇವ್ರ ಮನೆಯಲ್ಲೂ ಪೂಜೆ ಎಲ್ಲ ಮಾಡಿದೆ. ನೈವೇದ್ಯಕ್ಕೆ ಅಂತ ಒಂದ್ ಸ್ವಲ್ಪ ಹಾಲು ಕಾಯಿಸಿ ಇಟ್ಟಿದ್ದೀನಿ. ಇನ್ನು ಪೂಜೆನೂ ಎಲ್ಲ ಮಾಡಾಯ್ತು. ಇವಾಗ ಇನ್ನು ದೇವಸ್ಥಾನಕ್ಕೆ ಹೊರಡ್ಬೇಕು. ಇವತ್ತು 2 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು. ಶಿವಪ್ಪನ ದೇವಸ್ಥಾನಕ್ಕೆ. ಯಾವ್ಯಾವ ದೇವಸ್ಥಾನ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ. ನಾವು ಕಾರಲ್ಲಿ ಹೋಗ್ತಾ ಇದೀವಿ. ಬೆಳಗ್ಗೆನೆ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ಮಗ ನನ್ನ ಮಗಳೆಲ್ಲ ಬೈಕಲ್ಲಿ ಹೋಗಿದ್ರು ಆಗ್ಲೇ ಊರ ಹತ್ರಕ್ಕೆ ನಮ್ಮ ಹಳ್ಳಿಗೆ. ಇವಾಗ ನಾವು ಅಲ್ಲಿಗೆ ಊರ ಹತ್ರಕ್ಕೆ ಹಳ್ಳಿಗೆ ಹೋಗ್ಬಿಟ್ಟು ಆಮೇಲೆ ಹೋಗೋದು. ಇವಾಗ ಕಾರಲ್ಲಿ ಹೋಗ್ತಾ ಇರೋದು ನಾನು, ನಮ್ಮ ಮನೆಯವರು, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಕ್ಕನ ಮಕ್ಕಳು ಮತ್ತೆ ನನ್ನ ತಂಗಿ. ಎಲ್ಲರೂ ಹೊರಟು ಇವಾಗ ದೊಡ್ಡಬಳ್ಳಾಪುರದಿಂದ ನಮ್ಮ ಅಪ್ಪ ಅವ್ರ ಹಳ್ಳಿಗೆ ಬಂದ್ವಿ. ಇದೇ ನಮ್ಮ ಅಪ್ಪ ಅವ್ರ ಊರು ಲಿಂಗಾಪುರ ಅಂತ. ಇಲ್ಲೇ ನಾವು ಹುಟ್ಟು ಬೆಳೆದಿರೋ ಊರೆಲ್ಲ ಇದೇನೆ ಲಿಂಗಾಪುರ. ನಾವು ಹುಟ್ಟು ಬೆಳೆದಿರೋ ನಮ್ಮ ಹಳ್ಳಿಗೆ ಬರೋದೇ ಒಂದು ಖುಷಿ. ಇವ್ರು ನೋಡ್ರಿ ಬಂದು ನೇಲ್ ಪಾಲಿಶ್ ಹಾಕೊಂಡಿಲ್ಲ ಅಂತ ಎಲ್ಲರೂ ನೇಲ್ ಪಾಲಿಶ್ ಹಾಕೊಂಡ್ ಕುಂತಿದ್ರು. ನಮ್ಮ ಅಕ್ಕನ ಮಕ್ಕಳು, ನನ್ನ ಮಗಳು, ನನ್ನ ತಂಗಿ ಎಲ್ಲರೂ. ಇನ್ನು ಇವಾಗ ದೇವಸ್ಥಾನಕ್ಕೂ ಹೊರಡ್ಬೇಕಿತ್ತು. ಇನ್ನು ಇವರೆಲ್ಲ ನೇಲ್ ಪಾಲಿಶ್ ಹಾಕೋಣ ಅಷ್ಟರಲ್ಲಿ ನಮ್ಮ ಅತ್ತೆಯವ್ರನ್ನ ಮಾತಾಡಿಸ್ಕೊಂಡ್ ಬರೋಣ ಅಂತ ನಮ್ಮ ಅತ್ತೆಯವ್ರ ಮನೆ ಹತ್ರ ಬಂದೆ. ನಮ್ಮ ಅತ್ತೆಯವ್ರ ಮನೆ ಹತ್ರ ಒಂದು ರೋಸ್ ಗಿಡದಲ್ಲಿ ನೋಡ್ರಿ ಎಷ್ಟೊಂದು ಮೊಗ್ಗು ಬಿಟ್ಟೈತೆ ಅಂತ. ಇಲ್ಲೇ ಒಂದ್ ಸ್ವಲ್ಪ ಹಿತ್ಲು ತರ ಮಾಡ್ಕೊಂಡವ್ರೆ ಗಿಡಗಳು ಹಾಕಕ್ಕೆ. ಅಲ್ಲಿ ಗಿಡಗಳು ಹಾಕಿದ್ರು. ಈ ರೋಸ್ ಗಿಡದಲ್ಲಿ ಎಷ್ಟೊಂದು ಮೊಗ್ಗು, ಒಂದೇ ಗಿಡದಲ್ಲಿ ಎಷ್ಟೊಂದು ಬಿಟ್ಟಿದ್ದು. ನಮ್ಮ ಅತ್ತೆಯವ್ರನ್ನ ಒಂದ್ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಅಲ್ಲೇ ಅವ್ರ ಮನೆ ಹತ್ರನೇ ಇದ್ದು ಇವಾಗ ನಮ್ಮ ಮನೆ ಹತ್ರ ಬಂದೆ. ಇವ್ರು ಸೆಲ್ಫಿ ತಕ್ಕಂತ ಇದ್ರು. ಇವಾಗ ಅಲ್ಲಿಂದ ಮತ್ತೆ ಇನ್ ದೇವಸ್ಥಾನಕ್ಕೆ ಹೊರಟ್ವಿ ಎಲ್ಲಾರುನು. ನಾವಿವಾಗ ಬಂದಿರೋ ದೇವಸ್ಥಾನ ಬಂದು ಇಲ್ಲೇ ನಮ್ಮ ಹಳ್ಳಿಯಿಂದ ಒಂದ್ 4-5 ಕಿಲೋಮೀಟರ್ ಐತಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬಂದಿರೋದು. ಈ ದೇವಸ್ಥಾನಕ್ಕೆ ನಾವು ಚಿಕ್ಕ ವಯಸ್ಸಿಂದಾನು ಬರ್ತೀವಿ. ನಮ್ಮ ಅಪ್ಪ ಅವರು ಅಷ್ಟೇ ಈ ದೇವಸ್ಥಾನಕ್ಕೆ ನಡ್ಕೊಂತಾರ ಅವತ್ತಿಂದನು. ಈ ದೇವಸ್ಥಾನದ ಹೆಸರು ಬಂದು ತೋಪ್ನಾಯ ಅಂತ ಅಥವಾ ಬಿಲ್ವವನ ಇಲ್ಲ ತೋಪ್ರಾಯ ದೇವಸ್ಥಾನ ಅಂತ ಹೇಳ್ತಾರೆ. ನೋಡ್ರಿ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಬೋರ್ಡ್ ಕಾಣ್ತಾ ಇತ್ತಲ್ಲ ತೋಪ್ನಾಯ ದೇವಸ್ಥಾನ ಅಂತ. ಇಲ್ಲಿ ನೆಲೆಸಿರೋ ದೇವ್ರು ಬಂದು ಶಿವಪ್ಪ. ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ರು ದೇವಸ್ಥಾನದಲ್ಲಿ. ಇವಾಗ ನಾನು ಮೊದಲು ದೇವ್ರಿಗೆ ಪೂಜೆ ಮಾಡ್ಸಕ್ಕೆ ಪೂಜೆ ಸಾಮಾನು ತಗೋಣ ಅಂತ ಪೂಜೆ ಸಾಮಾನೆಲ್ಲ ತಾಂತಾ ಇದ್ದೀನಿ. ಕಾರ್ತಿಕ್ ಮಾಸದಲ್ಲಿ ಶಿವಪ್ಪನ ದೇವಸ್ಥಾನದಲ್ಲಿ 365 ಬತ್ತಿ ದೀಪ ಹಚ್ತಾರಲ್ಲ, ಆ ತರ ನಾನು ಹಚ್ಚೋಣ ಅಂತ ಇವತ್ತೆಲ್ಲ ರೆಡಿ ಮಾಡ್ಕೊಂಡು ತಂದಿದ್ದೆ. ನಾನು ಇಲ್ಲೇ ದೇವಸ್ಥಾನದ ಮುಂದೆನೆ ಹಚ್ತಾ ಇರೋ ದೀಪನ. ಅದಕ್ಕೆ ಮೊದಲು ನೆಲ ಒಂದ್ ಸ್ವಲ್ಪ ನೀರ್ ಹಾಕಿ ಸ್ವಚ್ಛ ಮಾಡ್ಕೊಂಡು ಇವಾಗ ಅಷ್ಟದಳ ರಂಗೋಲಿನೂ ಹಾಕ್ತಾ ಇದ್ದೀನಿ. ಈ ತರ ಅಷ್ಟದಳ ರಂಗೋಲಿ ಬರ್ಕೊಂಡು ಅದಕ್ಕೊಂದ್ ಸ್ವಲ್ಪ ಅರಿಶಿನ ಕುಂಕುಮ ಇಡಬೇಕು. ದೀಪ ಹಚ್ಚಕ್ಕೆ ಏನೇನ್ ಬೇಕೋ ಅದೆಲ್ಲ ನಾನು ಬರೋವಾಗ ದೊಡ್ಡಬಳ್ಳಾಪುರದಿಂದಾನೇ ತಂದಿದ್ದೆ. ಇವಾಗ ಅರಿಶಿನ ಕುಂಕುಮ ಅದೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ದೀಪ ಹಚ್ಚಕ್ಕೆ. ಅರಿಶಿನ ಕುಂಕುಮನ್ ಮೊದಲು ರಂಗೋಲಿ ಹಾಕಿದ್ನಲ್ಲ ಅದ್ರ ಮೇಲೆ ಒಂದ್ ಸ್ವಲ್ಪ ಇಟ್ಟಿದ್ದೀನಿ. ದೀಪ ಹಚ್ಚಕ್ಕೆ ಏನೇನ್ ಬೇಕೋ ಎಲ್ಲ ಅಲ್ಲಿಂದಾನೇ ತಂದಿದ್ನಲ್ಲ. ಇನ್ ಪೂಜೆ ಮಾಡ್ಸಕ್ ಪೂಜೆ ಸಾಮಾನು ಮಾತ್ರ ಇಲ್ಲಿ ತಗೊಂಡೆ. ಎಲ್ಲ ತಂದು ಎಲೆನು ಅಡಕೆ ಮಾತ್ರ ಮರ್ತ್ ಬಂದಿದ್ದೀನಿ. ಇವಾಗ ಇಲ್ಲೇ ದೇವಸ್ಥಾನದ ಹತ್ರ ತಗೊಳ್ಳೋಣ ಅನ್ಕೊಂಡೆ ಎಲೆನು ಅಡಕೆನ. ಇಲ್ಲೂ ಯಾರು ಇಟ್ಟಿರ್ಲಿಲ್ಲ ದೇವಸ್ಥಾನದ ಹತ್ರ ಎಲೆ ಅಡಕೆ. ಇನ್ನೇನ್ ಮಾಡೋದು, ಸಿಕ್ಲಿಲ್ಲ ಅಂದ್ರೆ ಹಂಗೆ ದೀಪ ಹಚ್ಚೋಣ ಅಂತ ಅನ್ಕೊಂಡು ಇವಾಗ ಹಂಗೆ ದೀಪ ಹಚ್ಚಕ್ಕೂ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ. ಈ ದೇವಸ್ಥಾನ ಬಂದು ಒಂದ್ ಸ್ವಲ್ಪ ಕಾಡ್ ತರ ಕಾಡಲ್ಲಿರೋದು. ಇನ್ನ ಇಲ್ಲೇನು ಸಿಕ್ಕಲ್ಲ ಅಂಗಡಿಗಳು, ಇನ್ಯಾವು ಇಲ್ಲ. ಇಲ್ಲಿ ಪೂಜೆ ಸಾಮಾನು ಅಂಗಡಿಗಳು ಬಿಟ್ರೆ ಇನ್ಯಾವ ಅಂಗಡಿಗಳು ಅಕ್ಕಪಕ್ಕ ಇಲ್ಲ. ಮತ್ತೆ ಇನ್ನೇನಾದ್ರೂ ತರಬೇಕು ಅಂದ್ರೆ ದೊಡ್ಡ ಬೆಳವಂಗ್ಲ ಅಥವಾ ಭಕ್ತರಳ್ಳಿಗೆ ಹೋಗ್ಬೇಕು. ಈ ದೀಪ ಹಚ್ಚೋದು ಅಡಕೆ ಪಟ್ಟೆದ ಎಲೆ ಬರ್ತತಲ್ಲ ಆ ಪ್ಲೇಟಲ್ಲಿ ಹಚ್ಬೇಕು. ಇವಾಗ ನಾನು ಆ ಪ್ಲೇಟ್ ತಂದಿದ್ದೆ. ಆ ಪ್ಲೇಟಿಗೆ 9 ಹಿಡಿಯುವಷ್ಟು ಅಕ್ಕಿನೂ ಮನೆಯಿಂದಾನೇ ತಂದಿದ್ದೆ. 9 ಹಿಡಿಯುವಷ್ಟು ಅಕ್ಕಿನ ಆ ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಪ್ಲೇಟ್ಗೆ ಅಕ್ಕಿ ಹಾಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಸಮ ಮಾಡ್ಕೊಂಡು ಅದ್ರ ಮೇಲೆ ಓಂ ಅಂತ ಬರ್ಕೊಂಡಿದ್ದೀನಿ. ಓಂ ಅಂತ ಬರ್ಕೊಂಡು ಇವಾಗ ದೀಪಕ್ಕೂ ಎಲ್ಲ ಒಂದ್ ಸ್ವಲ್ಪ ಅರಿಶಿನ ಬಳ್ಕೊಂಡು ದೀಪಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಓಂ ಅಂತ ಬರ್ದಿದ್ನಲ್ಲ ಅದ್ರ ಮೇಲೆ ಇಟ್ಟಿದ್ದೀನಿ. ಇವಾಗ ಆ ದೀಪಕ್ಕೆ 365 ಬತ್ತಿ ತಂದಿದ್ನಲ್ಲ ಆ ಬತ್ತಿನೂ ಹಾಕಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ನೆನೆಸ್ತಾ ಇದ್ದೀನಿ. ನಾನಿಲ್ಲಿ ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ರೆ ಇವತ್ತು ವಿಡಿಯೋ ಮಾಡ್ತಾ ಇದ್ದಿದ್ದು ಬಂದು ನನ್ನ ತಂಗಿ. ಅವ್ರಿಗೆಲ್ಲ ಒಂದ್ ಸ್ವಲ್ಪ ದೇವಸ್ಥಾನದ ಹತ್ರ ಇವತ್ತು ಸೋಮವಾರ ಆಗಿರೋದ್ರಿಂದ ಜನ ಜಾಸ್ತಿ ಇದ್ರಲ್ಲ, ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಇವಾಗ ಕ್ಯೂ ಅಷ್ಟೊಂದು ದೊಡ್ಡದಾಗೈತೆ, ನಾವ್ ಹೆಂಗ್ ಹೋಗೋದು ಅಂತ ಅವ್ರಿಗೆ ಟೆನ್ಷನ್ ಆಗೋಗಿತ್ತು. ನನ್ನ ತಂಗಿಗೆ ಮತ್ತೆ ನಮ್ಮ ಅಕ್ಕನ ಮಗಳಿಗೆ ನನ್ನ ಮಗಳಿಗೆ. ಕ್ಯೂ ದೊಡ್ಡದಾದ್ರೆ ಆಗ್ಲಿ ಇರ್ರಿ, ಇನ್ನ ಎಷ್ಟೊತ್ತು ನಾನು ದೀಪ ಎಲ್ಲ ಹಚ್ಚಿ ಬೆಳಗ ಎಷ್ಟೊತ್ತಿಗೆ ಜನನು ಖಾಲಿ ಆಗ್ತಾರೆ, ಆಮೇಲೆ ಹೋಗೋಣ ಅಂತ ಹೇಳಿ ನಾನು ಇವಾಗ ದೀಪ ಹಚ್ಚಕ್ಕೂ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅವ್ರ ಜೊತೆ ಮಾತಾಡ್ಕೊಂಡೇನೆ. ಇವಾಗ ಬತ್ತಿನೂ ಒಂದ್ ಸ್ವಲ್ಪ ಎಲ್ಲ ಚೆನ್ನಾಗಿ ನೆನ್ಕೊಂಡಿತ್ತು. ಒಂದ್ ಸ್ವಲ್ಪ ಬಿಡುವ ತಂದಿದ್ನಲ್ಲ ಅದನ್ನು ಇವಾಗ ದೀಪದ ಸುತ್ತ ಜೋಡಿಸ್ಕೊಂತ ಇದ್ದೀನಿ.
ನೈವೇದ್ಯಕ್ಕೆ ಅಂತ 2 ಬಾಳೆಹಣ್ಣು ಇಟ್ಟಿದ್ದೀನಿ. ಎಲೆ ಅಡಿಕೆ ಬಾಳೆಹಣ್ಣು ಇಷ್ಟು ಇಡಬೇಕಿತ್ತು. ಎಲೆನೂ ಅಡಿಕೆ ಸಿಕ್ಲಿಲ್ವಲ್ಲ, ಅದಕ್ಕೆ 2 ಬಾಳೆಹಣ್ಣು ಇಟ್ಟಿದ್ದೀನಿ ಅಷ್ಟೇ. ದೀಪ ಹಚ್ಚಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಎಲೆ ಅಡಿಕೆ 2 ಸಿಕ್ಲಿಲ್ವಲ್ಲ ಅನ್ನೋದೊಂದು ಬೇಜಾರು. ಆದ್ರೂ ಪರವಾಗಿಲ್ಲ, ಸಿಕ್ಕಿಲ್ಲ ಅಂದ್ರೂ ಭಕ್ತಿ ಮುಖ್ಯ ಅಲ್ವಾ ಅಂತ ಅನ್ಕೊಂಡು ನನ್ನ ಪೂಜೆನ ನೀನೇ ಅರ್ಪಿಸ್ಕೋ ಶಿವಪ್ಪ ಅಂತ ಹೇಳಿ ಶಿವಪ್ಪಂಗೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ. ಏನಿದ್ರು ಏನಿಲ್ಲ ಅಂದ್ರೂ ಭಕ್ತಿ ಮುಖ್ಯ ಅಲ್ವಾ. ಎಣ್ಣೆ ಹಾಕಿ ಬತ್ತಿನೂ ಚೆನ್ನಾಗಿ ನೆನೆಸಿಟ್ಟಿದ್ದೆ. ಇವಾಗ ಬತ್ತಿನೂ ನೆಂದಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಜವಾದು ಪೌಡರು ಮತ್ತು ಬತ್ತಿಗೆ ಒಂದು ಸ್ವಲ್ಪ ಕರ್ಪೂರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಆ ಕರ್ಪೂರನೂ ಸವರ್ಬಿಟ್ಟು ಇವಾಗ ದೀಪನೂ ಹಚ್ಚಿದೆ. ದೀಪ ಹಚ್ಚಿದ್ನಲ್ಲ, ಆ ಪ್ಲೇಟಿಗೆ ಒಂದು ಬಿಲ್ಪತ್ರೆ ಎಲೆನೂ ಇಟ್ಟು ಇವಾಗ ನಾನು ದೀಪ ಹಚ್ಚಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆ ಗಂಧದ ಕಡ್ಡಿನ ತಗೊಂಡು ಅದನ್ನು ಹಚ್ಕೊಂಡು ಇವಾಗೆಲ್ಲ ಪೂಜೆ ಮಾಡ್ತಾ ಇದ್ದೀನಿ. ಮೊದಲಿಗೆ ದೀಪಕ್ಕೆಲ್ಲ ಪೂಜೆ ಮಾಡಿ ಶಿವಪ್ಪಂಗೆ, ಆಮೇಲೆ ಇಲ್ಲೇ ಮುಂದೆ ಇರೋ ಬಿಲ್ಪತ್ರೆ ಗಿಡಕ್ಕೆಲ್ಲ ಪೂಜೆ ಮಾಡಿದೆ. ಗಂಧದ ಕಡ್ಡಿ ಎಲ್ಲ ಬೆಳಗಿ ಇವಾಗ ಶಿವಪ್ಪಂಗೆ ನಾವು 365 ಬತ್ತಿ ದೀಪ ಹಚ್ಚಿದೀವಲ್ಲ, ಅದರಲ್ಲಿ ಮಂಗಳಾರತಿ ಮಾಡಬೇಕು. ಈ ದೀಪ ಹಚ್ಚೋ ಉದ್ದೇಶ ಬಂದು ನಾವು 365 ದಿನನೂ ದೀಪ ಹಚ್ಚಕ್ ಆಗಿರಲ್ಲ, ಅದಕ್ಕೆ ಈ ದಿನ 365 ಬತ್ತಿನೂ ಇಟ್ಟು 365 ಬತ್ತಿ ದೀಪ ಹಚ್ಚೋದ್ರೆ ಒಳ್ಳೇದು. ನಾವೇನಾದ್ರೂ ಹರಕೆ ಹೊತ್ಕೊಂಡು ಅದನ್ನ ಮರ್ತಿದ್ರೆ ಈ ದೀಪ ಹಚ್ಚೋದ್ರಿಂದ ಆ ಹರಕೆನೂ ತೀರ್ತದೆ. ನಮ್ಮ ತಪ್ಪು ಒಪ್ಪುಗಳನ್ನೆಲ್ಲ ಕ್ಷಮಿಸಿ ನಮ್ಮ ಕುಟುಂಬನೆಲ್ಲ ಕಾಪಾಡ್ಕೊಂಡು ಹೋಗು, ಹಾಗೆ ನನ್ನ ಮುತ್ತೈದೆ ತನನ ಕಾಪಾಡು ಅಂತಾನೆ ಎಲ್ಲ ಹೆಣ್ಮಕ್ಳು ಕೇಳೋದು. ಅದನ್ನೇ ಕೇಳ್ಕೊಂಡು ಇವಾಗ ನಾನು ದೀಪ ಎಲ್ಲ ಹಚ್ಚಿ ಬೆಳಗಿ ಇವಾಗ ನಾನು ಹಚ್ಚಿರೋ ದೀಪದಲ್ಲೇನೆ ಶಿವಪ್ಪಂಗೆ ಮಂಗಳಾರತಿನೂ ಮಾಡಿಕೊಟ್ರು. ನಮ್ಮ ಶಿವಪ್ಪನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ನಾನು ಹಚ್ಚಿರೋ ದೀಪದಲ್ಲಿ ಮಂಗಳಾರತಿ ಮಾಡಿಕೊಟ್ರಲ್ಲ, ಅದು ಖುಷಿ ಆಯಿತು. ದೇವ್ರ ದರ್ಶನನೂ ಅಷ್ಟೇ ತುಂಬ ಹತ್ರದಿಂದನೇ ಚೆನ್ನಾಗಾಯ್ತು ಇವತ್ತು ದೇವ್ರ ದರ್ಶನ. ಹಾಗೆ ನೀವು ದರ್ಶನ ಮಾಡ್ಕೊಳ್ರಿ ಶಿವಪ್ಪಂದು. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಪ್ರಸಾದ ಕೊಡ್ತಾ ಇದ್ರು, ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಇದು ಫುಲ್ಲು ಬರೀ ಬಿಲ್ಪತ್ರೆ ಗಿಡನೇ ಇರೋದು. ಬಿಲ್ಪತ್ರೆ ಗಿಡನೇ ಅವೇ ಬರೀ ಸುತ್ತಮುತ್ತ ಎಲ್ಲ ಬಿಲ್ಪತ್ರೆ ಮರನೇ, ಅದ್ರ ಮಧ್ಯೆ ಶಿವಪ್ಪನ ದೇವಸ್ಥಾನ ಇರೋದು. ಪ್ರಸಾದಕ್ಕೆ ಟೊಮೊಟೊ ಬಾತು, ಕೇಸರಿ ಬಾತು ಮತ್ತೆ ಕಡಲೆ ಉಸ್ಲಿ ಕೊಟ್ಟಿದ್ರು. ನಾವು ಚಿಕ್ಕವರಿದ್ದಾಗ ಇಲ್ಲಿಗೆ 4 ಸೋಮವಾರ, ಎಷ್ಟು ಸೋಮವಾರ ಬರ್ತವ, ಕಾರ್ತಿಕ್ ಸೋಮವಾರ ಅಷ್ಟು ವಾರನೂ ಬರ್ತಿದ್ವಿ. ಬೇರೆ ದಿನದಲ್ಲಿ ತೆಗ್ದಿರ್ತಾರ ಹೆಂಗೋ ಗೊತ್ತಿಲ್ಲ, ಕಾರ್ತಿಕ್ ಸೋಮವಾರದಲ್ಲಿ ಮಾತ್ರ ತೆಗ್ದಿರ್ತಾರೆ. ನಾನು ದೀಪ ಎಲ್ಲ ಬೆಳಗ್ಗೆ ಅವಾಗಲೇ ಪೂಜೆ ಮಾಡಿದ್ದೆ. ಇವಾಗ ದೇವ್ರಿಗೊಳಗೆ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ತಗೊಂಬಂದು ಮತ್ತೆ ಆಚೆನೇ ಇಟ್ಟಿದ್ದೆ ದೀಪನ. ನನ್ನ ಮಗಳು ಮಾಡಿರಲಿಲ್ಲ ಪೂಜೆ, ಅದಕ್ಕೆ ಇವಾಗ ನನ್ನ ಮಗಳನ್ನ ಕೂಗಿ ನನ್ನ ಮಗಳು ಕೈಯಲ್ಲೂ ದೀಪ ಬೆಳಗಿಸ್ದೆ. ಪ್ರಸಾದನೂ ತಿಂದು ಮತ್ತೆ ದೇವಸ್ಥಾನದ ಹತ್ರಕ್ಕೆ ಬಂದು ಕೈ ಮುಗಿದೆ ಇನ್ನೊಂದ್ಸರಿ ದೇವ್ರಿಗೆ. ಹಾಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಮಿಕ್ಕಿತ್ತು, ಅದನ್ನು ದೀಪಕ್ಕೆ ಹಾಕಿದೆ. ಇನ್ನು ದೀಪ ಉರಿತಾ ಇತ್ತು. ನಾನು ಈ ಥರ 365 ಬತ್ತಿ ದೀಪ ಹಚ್ಚಿರೋದು ಇದೇ ಫಸ್ಟು. ಏನಾದರೂ ತಪ್ಪಿದ್ರೆ ನೀವೇ ಕ್ಷಮಿಸ್ರಿ ಶಿವಪ್ಪ ಅಂತ ಅನ್ಕೊಂಡು ಇದೇ ಮೊದಲನೇ ಸರಿ ಹಚ್ಚಿರೋದು ದೀಪನ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿ ದೇವಸ್ಥಾನದ ಸುತ್ತ ಬರೀ ಬಿಲ್ಪತ್ರೆ ಮರ ಇರೋದಕ್ಕೆ ಇದನ್ನ ಬಿಲ್ವವನ ಅಂತಾನು ಹೋಗ್ತಾರೆ. ನಾವ್ ಈ ದೇವಸ್ಥಾನಕ್ಕೆ ಕಾರ್ತಿಕ್ ಮಾಸದಲ್ಲಿ ಅಷ್ಟೇ ಬರೋದು, ಬೇರೆ ಟೈಮಲ್ಲೆಲ್ಲ ಬಂದಿಲ್ಲ. ಈ ದೇವಸ್ಥಾನದ ಹತ್ರ ಜಾಸ್ತಿ ಜೇನುಗೂಡುಗಳು ಐತೆ ಮರದಲ್ಲೆಲ್ಲ. ಏನಾದ್ರೂ ಅಂಟು ಮುಂಟಾಗಿ ಬಂದ್ರೆ ಜೇನುಗಳು ಎದ್ದಾಳ್ತವೆ ಅಂತ ಹೇಳ್ತಾರೆ. ನಾವಂತೂ ಒಂದ್ಸರಿನೂ ನೋಡಿಲ್ಲ, ಇನ್ನು ಎಷ್ಟೊಂದ್ ಸರಿ ಎದ್ದು ಬೇರೆಯವ್ರಿಗೆಲ್ಲ ಕಚ್ಚೈತೆ ಅಂತ ಕೇಳಿದೀವಿ. ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಹಳ್ಳಿಯಲ್ಲಿರೋ ನಮ್ಮ ಅಪ್ಪ ಅವ್ರ ಮನೆಗೆ ಬಂದ್ವಿ. ಅಲ್ಲಿ ಪೂಜೆ ಸಾಮಾನೆಲ್ಲ ಇಟ್ಟು ಮತ್ತೆ ಸಿದ್ರು ಬೆಟ್ಟಕ್ಕೆ ಬಂದಿದ್ದೀವಿ. ಈಗ ನಾವ್ ಇಲ್ಲಿಗೆ ಬರೋ ಅಷ್ಟೊತ್ತು ಟೈಮ್ ಆಗ್ಲೇ 11:30 12 ಗಂಟೆ ಆಗಿತ್ತು. ಬರೋವಾಗ ವಿಡಿಯೋ ಎಲ್ಲ ಏನ್ ಕ್ಯಾಪ್ಚರ್ ಮಾಡ್ಲಿಲ್ಲ. ನಾವು ಬಂದಿರೋ ಸಿದ್ರು ಬೆಟ್ಟ ಬಂದು ನಮ್ಮ ಮಧುಗಿರಿ ಹತ್ರ ಐತಲ್ಲ, ಚಂದ್ರಾಯನ ದುರ್ಗ, ಮಲ್ಲೇಕಾವು ಅವೆಲ್ಲ ಅವಲ್ಲ ದೇವಸ್ಥಾನ ಊರು. ಆ ಊರಿಂದ ಮುಂದೆ ಐತಲ್ಲ ಸಿದ್ರು ಬೆಟ್ಟ, ಆ ದೇವಸ್ಥಾನಕ್ಕೆ ಬಂದಿರೋದು. ಇವತ್ತು ಸೋಮವಾರ ಆಗಿರೋದ್ರಿಂದ ಇಲ್ಲೂ ಸ್ವಲ್ಪ ಜನ ಜಾಸ್ತಿನೇ ಇದ್ರು. ಇವಾಗ ಅವರೆಲ್ಲ ಪೂಜೆ ಮಾಡಿಸ್ತಾ ಇದ್ರು, ನಾವ್ ಇಲ್ಲೇ ನಿಂತ್ಕೊಂಡ್ ಕಾಯ್ತಾ ಇದ್ವಿ. ನಾವಿನ್ನ ಪೂಜೆ ಮಾಡಿಸಿರ್ಲಿಲ್ಲ. ನನಗೆ ಕಾರಾಗಿ ಬರೋದು ಅಂದರೆ ಆಗಲ್ಲ. ಕಾರಾಗಿ ಬಂದಿರೋದಕ್ಕಂತೂ ತಲೆ ಎಲ್ಲ ನೋವತ್ಕೊಂಡ್ಬಿಟ್ಟಿತ್ತು. ಇವಾಗ ಅವಾಗಲೇ ಪೂಜೆಗೆ ನಿಂತಿದ್ರಲ್ಲ, ಅವರೆಲ್ಲ ಪೂಜೆ ಮಾಡಿಸ್ಕೊಂಡು ಹೋದ್ರು. ಇವಾಗ ನಾವು ಪೂಜೆ ಮಾಡಿಸೋಣ ಅಂತ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆಗೆ ನಿಂತಿದ್ದೀವಿ. ಇಲ್ಲೂ ಸಿದ್ದೇಶ್ವರ ಸ್ವಾಮಿ, ನಮ್ಮ ಶಿವಪ್ಪ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಹಾಗೆ ನೀವು ಸಿದ್ರು ಬೆಟ್ಟದ ಸಿದ್ದೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಳ್ರಿ. ಹಾಗೆ ನೀವು ಯಾರ್ಯಾರು ಈ ಸಿದ್ರು ಬೆಟ್ಟದ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಕಮೆಂಟ್ ಮಾಡ್ರಿ. ನಾವಂತೂ ವರ್ಷನೂ ಬರ್ತೀವಿ ದೇವಸ್ಥಾನಕ್ಕೆ ಕಾರ್ತಿಕ್ ಮಾಸದಲ್ಲಿ. ಅವಾಗಲೇ ಹೋಗಿದ್ವಲ್ಲ ದೇವಸ್ಥಾನ, ತೋಪನಾಯ ದೇವಸ್ಥಾನ ಮತ್ತೆ ಸಿದ್ರು ಬೆಟ್ಟಕ್ಕೆ ಕಾರ್ತಿಕ್ ಮಾಸ ಮಿಸ್ ಮಾಡದೆ ಬರ್ತೀವಿ. ಮಧುಗಿರಿಯಲ್ಲಿ ಇದ್ರೆ ಇಲ್ಲಿಗೆ 1 ವಾರ ಬರ್ತೀವಿ. ಅಲ್ಲಿ ನಮ್ಮೂರಲ್ಲಿರೋ ದೇವಸ್ಥಾನ ತೋಪರಾಯನ ದೇವಸ್ಥಾನಕ್ಕೆ ಒಂದ್ಸರಿ ಹೋಗ್ತೀವಿ. ಇವತ್ತು 2 ಕಡೆಗೂ ಒಂದೇ ಸರಿ ಹೋಗಿ ಬರೋಣ ಅಂತ ಅಲ್ಲಿಗೆ ಹೋಗಿ ಬಂದು ಇವಾಗ ಸಿದ್ರು ಬೆಟ್ಟ ದೇವಸ್ಥಾನಕ್ಕೂ ಬಂದಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇವಾಗ ಆಚೆ ಊದ್ಗಡ್ಡಿ ಎಲ್ಲ ಬೆಳಗಿ ಮತ್ತೆ ದೇವ್ರ ಕೈ ಮುಗಿದ್ವಿ. ಆಚೆ ಒಳಗಡೆ ಊದ್ಗಡ್ಡಿ ಎಲ್ಲ ಏನು ಬೆಳಗ್ಗೆ ಪೂಜೆ ಮಾಡಲ್ವಲ್ಲ, ನಾವು ಕೊಟ್ಟಿರೋ ಪೂಜೆ ಸಾಮಾನಲ್ಲಿ ನಾವು ಅದಕ್ಕೆ ಊದ್ಗಡ್ಡಿ ಎಲ್ಲ ತೆಗ್ದಿಟ್ಟಿದ್ವಿ. ಅದಕ್ಕೆ ಇವಾಗ ಆಚೆಗಡೆ ಬಂದು ಹಚ್ಚಿ ಇವಾಗ ಊದ್ಗಡ್ಡಿನೂ ಬೆಳಗಿದ್ವಿ. ನಾವೆಲ್ಲ ಫ್ಯಾಮಿಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ, ನಮ್ಮ ಭಾವ, ನನ್ನ ತಂಗಿ, ನಮ್ಮ ಅಕ್ಕನ ಮಕ್ಕಳು, ನನ್ನ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಬಂದಿದ್ವಿ. ಬರ್ತಾ ಇದ್ರು, ಅದಕ್ಕೆ ಇನ್ನು ಇಲ್ಲೇ ಇರೋಣ ಒಂದು ಸ್ವಲ್ಪ ಹೊತ್ತು ಅಂತ. ಹಾಗೆ ನಾವು ಪೂಜೆ ಎಲ್ಲ ಮಾಡಿಸಿ ಇಲ್ಲಿ ಕೆಳಗೆ ಓಡಾಡೋಣ ಒಂದು ಸ್ವಲ್ಪ ಹೊತ್ತು, ಅಂಗಡಿಗಳೆಲ್ಲ ಇಟ್ಟವ್ರಲ್ಲ ಅಂತ ಬಂದ್ವಿ. ಹಾಗೆ ಓಡಾಡ್ಕೊಂಡು ಇಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲಿಗೆ ಬಂದ್ವಿ ಪ್ರಸಾದ ತಿನ್ನೋಣ ಅಂತ. ಪ್ರಸಾದಕ್ಕೂ ಒಬ್ಬಟ್ಟು, ಅನ್ನ ಸಾಂಬಾರು, ಕಾಳುಳಿ, ಮಜ್ಜಿಗೆ ಎಲ್ಲ ಮಾಡಿದ್ರು. ಎಲ್ಲರೂ ಹೋಗಿ ಪ್ರಸಾದನೂ ತಿನ್ಕೊಂಡು ಮತ್ತೆ ಒಂದು ಸ್ವಲ್ಪ ಕಡಲೆಪುರಿ ತಗೊಂಡೋಗ್ಬೇಕಿತ್ತು ಮನೆಗೆ. ಅದಕ್ಕೆ ಕಡಲೆಪುರಿ ತಗೊಂಡೋಗೋಣ ಅಂತ ಬಂದ್ವಿ.
ನನಗೆ ಈ ಥರ ಎಲ್ಲಾದರೂ ದೇವಸ್ಥಾನ ಜಾತ್ರೆಗಳಿಗೆ ಬಂದಾಗ ಕಡಲೆಪುರಿ ಖಾರ ಎಲ್ಲ ಹಾಕ್ಕೊಡ್ತಾರಲ್ಲ ಆ ಥರದವು ತಗೊಂಡೋಗಿ ತಿನ್ನೋಕೆ ಇಷ್ಟ. ನೀವು ಯಾರು ಈ ಥರ ದೇವಸ್ಥಾನ ಜಾತ್ರೆಗಳಿಗೆ ಬಂದಾಗ ಕಡಲೆಪುರಿ ಮತ್ತು ಖಾರ ಎಲ್ಲ ತಗೊಂಡೋಗಿ ತಿಂತೀರಾ ಕಮೆಂಟ್ ಮಾಡಿರಿ. ನಾವು ಕಡಲೆಪುರಿ ಎಲ್ಲ ತಗೋಣ ಅಷ್ಟೊತ್ತಿಗೆ ನನ್ನ ತಂಗೀರು ಬಂದಿದ್ರು ದೇವಸ್ಥಾನಕ್ಕೆ. ನಮ್ಮ ಸುಬ್ಬಮ್ಮನೂ ಬಂದಿತ್ತು. ನಮ್ಮ ಸುಬ್ಬಮ್ಮಂಗೆ ಎಲ್ಲ ಕೂರ್ಲು ತೆಗ್ಸೋಣ ಅಂತ ಬಂದಿದ್ರು. ನನ್ನ ತಂಗೀರ್ ಮನೆ ದೇವ್ರು ಇದೇನೆ, ಗಂಡ ದೇವ್ರು ಸಿದ್ರುಬೆಟ್ಟು ಸಿದ್ದೇಶ್ವರ ಸ್ವಾಮಿ. ಹೆಣ್ಣು ದೇವ್ರ ಹತ್ರ ಮೊದಲು ಇಬ್ರಿಗೂ ಕೂದಲು ಕೊಟ್ಟಿದ್ರು. ಇವಾಗ ಇಲ್ಲಿ ಸಿದ್ರು ಬೆಟ್ಟದಲ್ಲಿ ಒಂದ್ಸರಿ ಕೊಡೋಣ ಅಂತ ಬಂದು ಇಬ್ರಿಗೂ ಕೂದಲೆಲ್ಲ ಕೊಟ್ಟಿದ್ರು. ನಮ್ಮ ಸುಬ್ಬಮ್ಮಂಗೂ ನಮ್ಮ ನಿಬಿವಂಗೆ. ನಮ್ಮ ಸುಬ್ಬಮ್ಮ ಬರೋವರೆಗೂ ಕಾಯ್ದು ನಮ್ಮ ಸುಬ್ಬಿನೂ ಮಾತಾಡಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಫೋಟೋಗಳು ತಕ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಅಲ್ಲಿಂದ ಹೊರಟಾಗಲೇ ಟೈಮ್ 3 ಗಂಟೆ ಆಗಿತ್ತು. ದೇವಸ್ಥಾನಗಳಿಗೆಲ್ಲ ಹೋಗಿ ಮತ್ತೆ ದೊಡ್ಡಬಳ್ಳಾಪುರಕ್ಕೆ ವಾಪಸ್ ಬಂದ್ವಿ. ನಾವು ವಾಪಸ್ ಬರೋ ಅಷ್ಟೊತ್ತಿಗಾಗಲೇ ಟೈಮ್ 5:30-6 ಗಂಟೆ ಆಗಿತ್ತು. ಮತ್ತೆ ಆಮೇಲೆ ವ್ಲಾಗ್ ಮಾಡಲೇ ಇಲ್ಲ ನಾನು. ಇವತ್ತಿನ ಈ ವ್ಲಾಗ್ ಇಷ್ಟೇ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.